ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಪಪ್ಪ ಬರ್ಡೇ ವ್ಲಾಗ್ ಆಗಿರುತ್ತೆ. ಈ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್. ಇನ್ನೇನಕ್ಕೆ ಬೆಸ್ಟ್ ಫ್ರೆಂಡ್ಸ್ ಇರೋದು ಗೈಸ್, ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ಮಾಡಷ್ಟೇ. ಅವಳಿಗೆ ನಂದು ವ್ಲಾಗ್ ಇಡಿ ಅಂದರೆ ಅವಳಕ್ಕೆ ನಾನು ಹಿಡಿತಾ ಇದ್ದೀನಿ ಗೈಸ್. ನೀನು ಮಾಡ್ಬೇಕಮ್ಮ, ನಾನು ಮಾಡ್ತಾ ಇಲ್ವಾ? ನಮ್ಮನೆ ಫಿಶ್ ಸ್ವಿಮ್ಮಿಂಗ್ ಮಾಡು. ನಮ್ಮ ಆಶೀರ್ವಾದ ನೀಟಾಗಿ ನಿಚ್ಕೊ. ನಾನೇ ಚೆನ್ನಾಗಿರುತ್ತಾನೆ. ಈ ಡೆಕೋರೇಷನ್ ಎಲ್ಲ ಈ ಥರ ಇತ್ತು ಗೈಸ್. ನೋಡಿ, ನಮ್ಮದು, ನಮ್ಮ ಮಮ್ಮಿದು, ನಮ್ಮ ಪಪ್ಪದು ಫೋಟೋಸ್ ಎಲ್ಲ ಹಾಕಿದ್ವಿ. ಸೊ ಲೆಫ್ಟ್ ಸೈಡ್ ಬಂದು ವೆಲ್ಕಮ್ ಅಂತ ಹಾಕ್ಸಿದ್ವಿ. ಇಲ್ಲಿ ನಮ್ಮ ಪಪ್ಪ ಚಿಕ್ಕ ವಯಸ್ಸು ಫೋಟೋ, ಆಮೇಲೆ ಒಂದು ಮಿಡ್ ರೇಂಜು, ಆಮೇಲೆ ನಮ್ಮ ದೊಡ್ಡಕ್ಕ ಜೊತೆ, ಆಮೇಲೆ ಪೂಜಾ ಜೊತೆ, ಮತ್ತು ನನ್ನ ಜೊತೆ. ಸೊ ಈ ಥರ ಕಂಟಿನ್ಯೂ ಆಗ್ತಾಯಿತ್ತು ಡೆಕೋರ್ ಎಲ್ಲ. ನೋಡಿ, ಇಲ್ಲೆಲ್ಲ ಕೇಕ್ ಕಟ್ ಮಾಡೋಕ್ಕೆ ಅಲ್ಲಿ ನಮ್ಮ ಪಪ್ಪ ಫೋಟೋ ಹಾಕಿದ್ವಿ. ನಮ್ಮ ಅಕ್ಕ ನಾನು ಎಲ್ಲ ಆ್ಯಂಕರ್ ಹತ್ರ ಮಾತಾಡ್ತಾ ಇದ್ದೀವಿ ಇಲ್ಲಿ. ಸೊ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಲ್ಲಿ LED ಸ್ಕ್ರೀನ್ ಹಾಕಿದ್ರು, ಮತ್ತು ಅಲ್ಲಿ ಫೋಟೋ ಬೂತ್, ಇನ್ಸ್ಟೆಂಟ್ ಫೋಟೋಸ್ದು. ನೋಡಿ, ಇಲ್ಲೆಲ್ಲ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಫುಲ್ ನಾನ್ ವೆಜ್ ಮಾಡಿಸಿದ್ವಿ. ಸೊ ಅದ್ರ ಪಕ್ಕದಲ್ಲೇ ಟೇಬಲ್ಸ್ ಎಲ್ಲ ಹಾಕ್ಸಿದ್ವಿ ಊಟಕ್ಕೆ. ಅದು ಇವ್ರದ್ದು ಗೊತ್ತಿಲ್ಲ ಚೇತುಗೋ. ನೋಡಿ ಗೈಸ್, ನೀಲ್ಸ್ ಮಾಡ್ಸೋಕ್ ಟೈಮ್ ಇರ್ಲಿಲ್ಲ. ಸೊ ರೀಲ್ಸ್ ಎಲ್ಲ ಆಯ್ತು, ನಂದು ಕಿತ್ತಾಗ್ದೆ. ಒಂದೊಂದೇ ಉದ್ರೋಗ್ತಾ ಐತೆ ಗೈಸ್. ಎಲ್ಲ ವಿಡಿಯೋದಲ್ಲೂ ಸುಜ್ಜು ಬರ್ತಾವಳೆ. ನೋಡಿ, ಇವರು ನಮ್ಮ ಅಜ್ಜಿ, ನಮ್ಮ ಪಪ್ಪ ಅವ್ರ ಮಮ್ಸ್ ಗೈಸ್. ನಮ್ಮ ಶ್ವೇತಮ್ ಗೊತ್ತಾ? ಗೈಸ್, ಇವ್ಯಾಕ್ ನನ್ಗಿಂತ ಉದ್ದ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ತಿರ್ಗು ಒಂದ್ ನಿಮಿಷ ನೋಡಿ ಗೈಸ್, 3 to 4 ಇಂಚ್ ಹೀಲ್ಸ್ ಹಾಕಿದ್ದಾರೆ. ರಿಯಾಲಿಟಿ ಏನಂದ್ರೆ ಅವಳು ನನ್ಗಿಂತ ಫುಲ್ ನೋ ಬಿಚ್ಚಿ ಚಪ್ಲಿ ಸೇಮ್ ಈಕ್ವಲ್. ಕ್ಯಾಮ್ರಾಮನ್ ಸರಿ ಇಲ್ಲ. ನೀನು ಆಕ್ಚುಲಿ ನಿಮ್ಮ ಅಕ್ಕ ಬರ್ಡೇ ಅದ್ ಹಾಕೋರು ಯಾರ ಕಮಲ್ ಬಿಚ್ಚಿ ತಿರ್ಗಾ ಡ್ಯಾನ್ಸ್ ಎಲ್ಲ ಆಡ್ಬೇಕು. ಅಣ್ಣ ಒಂದ್ 7-8 ಅಣ್ಣ. ನಂದೇ ಬರ್ತಡೆ 50 years ಹಂಗಾದ್ರೆ 50 years ಬರ್ಡೇ ತನ್ನದು. 22 ನೆಕ್ಸ್ಟ್ ಇಯರ್. ಇದೆಲ್ಲ ಆಕೆ ವ್ಲಾಗ್ ಅಲ್ಲಿ ನೋ ಕಟ್ಟಿಂಗ್. ನಮ್ಮ ಮಗು ನೋಡಿ ಗೈಸ್, ನಾನು ಹೆಂಗ್ ಕಾಣಿಸ್ತಾ ಇದ್ದು. ಇವ್ರು ನಮ್ ಚಿಕ್ಕಮ್ಮ. ಹಂಗ್ ಕಾಣಿಸ್ತಿರೋದ? ಆದ್ರೂ ನಾನು ಅವ್ರ ಚಿಕ್ಕಮ್ಮನೆ, ಅವಳು ನನ್ನ ಮಗಳು. ನಮ್ ಸುಜ್ಜು ಬಬ್ಲು ಗಜ್ಜಿ. ಹಾಯ್, ಇವಳು ನನ್ ತಂಗಿ. ಐ ಮೀನ್ ಹೈಟ್ ಇಲ್ಲ ನೋಡಿ, ಹೈಟ್ ಇಲ್ಲ. ನನ್ನ ಮಗಳು ಏನ್ ಮಾಡ್ತಿದ್ದೀರಾ ಇವತ್ತು? ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ವಾಟ್ ಆರ್ ಯು ಡೂಯಿಂಗ್ ಟುಡೇ? ನನ್ ರೂಮ್ ಕೀಯಲ್ಲಿ ನಾನ್ ನಿನ್ ರೂಮ್ ಕೀ ಮುಟ್ಟಿಲ್ಲ. ನಾನು ಅದ್ರಾಗೆ ಹಿಂಗ್ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲ, ಯಾರು ಬಿಚ್ಕೊಂಡದ್ದು? ಚೇತು ಬಾವ ಬಿಚ್ಕೊಂಡಿರ್ತಾರೆ. ಏನ್ ಸೆಲೆಬ್ರೇಷನ್ ಇವತ್ತು ಹೇಳಿ ಸ್ವಲ್ಪ. ಅದು 50 years ಬರ್ಡೇ ಗೈಸ್, ನಾವು ಮಾಡ್ತಾ ಇದೀವಿ. ಚೇತು ಬಾವ ಮೇಲೆ ಅವರ ಅಕ್ಕ ಇಲ್ಲಿ ಬನ್ನಿ. ಇಲ್ಲಿ
ಕಾಣಿಸ್ತಿದ್ದಾರೆ. ಸೊ ಅದೆಲ್ಲ 3 ಮುತ್ತುಗಳು. ಸೊ ನಾವು ಎಲ್ಲ ಶೇಡ್ಸ್ ಆಫ್ ಗರ್ಲ್ ಭಾಗ್ಯ ಎಂತ 3 ಮುತ್ತುಗಳನ್ನ ಕೊಟ್ಬಿಟ್ಟಿದ್ಯಾ ಭಾಗ್ಯ. ಇವ್ರೊಬ್ರೇ ಮದರ್ ತರ ಕಾಣಿಸ್ತಿಲ್ಲ. ಇವ್ರ ಆಂಕರು ಹೇಳ್ತಾ ಇರೋದು. ನಾನು ಇವ್ರ ಚಿಕ್ಕಮ್ಮ ತರ ಕಾಣಿಸ್ತಿಲ್ಲ. ಹಾಯ್ ಸುಜ್ಜು, ಏನ್ ತಿಂತಿದ್ಯಾ? ನಿಂಗೆ ಇಷ್ಟ ಪಾಪ್ಕಾರ್ನ್? ಏನ್ ಮಾಡ್ತಿರೋದು ಇವತ್ತು? ಹೌದು, ತಾತ ಬರ್ತ್ಡೇ. ಎಷ್ಟು ಇಯರ್ಸ್ ತಾತಂದ್ರೆ? 50. ನಿಮ್ಗೆ ಎಷ್ಟು ಇಷ್ಟ ತಾತ ಅಂದ್ರೆ? ಎಷ್ಟು? ಜಾಸ್ತಿ ಇಷ್ಟ. ಇದೆಲ್ಲ ಡೌ ಗೈಸ್ ಅಲ್ಲ, ನೀವು ಕರ್ದು ಬಿಟ್ಟು ಇವಾಗ ಎಷ್ಟು ನನ್ ಮದ್ವೆಲ್ ಗೆಸ್ ಮಾಡಿ ನೆಕ್ಸ್ಟ್ ಡ್ಯೂಟಿ ಮಾಡ್ಬೇಕು ನನ್ಗೆ ಹೇಳು. ಇನ್ 1 year 2 years 4 years 5 years. ನೋಡಿ ಗೈಸ್, ನಾನು ಮಾಡಿದೆ. ನನ್ ಫ್ರೆಂಡ್ ಚೆನ್ನಾಗ್ ಕಾಣಿಸ್ಲಿ ಅಂತ ಮಾಡ್ರೆ ಜನ ನಿಯತ್ತಿಲ್ಲ ಗೈಸ್. ಹೌದು, ಯಾರ್ ಮಾಡಿರೋದು ನಿಮ್ಗೆ ಮೇಕಪ್? ಮೇಕ್ ಓವರ್ ಬೈ ಪವಿತ್ರ ರಮೇಶ್. ಅವ್ರೆಲ್ಲರಿಗೂ? ಇಲ್ಲ ಚಕ್ಕ ಅಂಡ್ ತನು. ನೈಸ್. ಗೈಸ್ ಅಲ್ಲಿ ನೋಡಿ, ಅವ್ರ ಅಮ್ಮ ಜೊತೆ ಸಿಂಗಲ್ ಫೋಟೋ ಇರೋದು ಇಲ್ಲ. ಅಲ್ಲಿ ನೀವಿದ್ದೀರಾ. ಹಾ, ನೋಡಿ ಗೈಸ್, ನಾನಿಲ್ದೆ ಅವ್ರಿಲ್ಲ. ಅವ್ರಿಲ್ಲ ನೀವಿಲ್ಲ. ಐ ವಾಸ್ ಪರ್ಫೆಕ್ಟ್ಲಿ ಪ್ಲಾನ್. ತುಂಬಾ ಡೀಪ್ ಆಗಿ ಮಾತಾಡ್ತಿದ್ದಾರೆ ಇವ್ರು. ಮನೇಲಿ ಜಾಸ್ತಿ ಮುತ್ತು ಅಂದ್ರೆ ಇವಳೆ. ಯಾಕಂದ್ರೆ ಲಾಸ್ಟ್ ಅಲ್ವಾ, ಲಾಸ್ಟ್ ಮದ್ವೆ ಆಗೋದು. ಮಾಡಿದ್ರು ಅದು ನಮ್ಮ ಅಣ್ಣನ ಮುದ್ದೆ, ಅದಕ್ಕೆ ಅವಳದೇ ಪಾಪ ಟ್ಯಾಂಕ್. ಬಟ್ ಆದ್ರೂ guys, this is another secret. ಇವನ್ ಬಂದು ಪವನ್ ಅಂತ ಗೈಸ್, ನನ್ನ ತಮ್ಮ ಅಂದರೆ ದಾನಿತ ಅವ್ರ ತಮ್ಮ. ಇಲ್ಲಿ ನೋಡಿ, ಇವಳು ಮೈ ಬ್ಲಡ್ ಅಂತ ಇದ್ದಾಳೆ. ಹೌದು, ಬಟ್ ನಾನು ಅವನು ಕೂಡ ಸ್ವಂತ ಅಕ್ಕ ತಮ್ಮ ಥರನೇ ಇದ್ದೀವಿ ಅವತ್ತಿಂದನೂ. ಮತ್ತು ಇವಳು ಬಂದು ನೇಹ, ನನ್ನ ತಂಗಿ, ಅಂದರೆ ದಾನಿತ ಅವ್ರ ತಂಗಿ ಗೈಸ್ ಅವಳು. ಸೊ ನನ್ನ ತಮ್ಮ ನನ್ನ ತಂಗಿ ಎಲ್ಲ ಅವ್ರ ತಮ್ಮ ಅವ್ರ ತಂಗಿ ಥರ ಗೈಸ್. ಟೈಮ್ ಫೋಟೋ ಬೂತ್ ಗೈಸ್. ಫಸ್ಟ್ ಫೋಟೋಸ್ ನಾನು ಇವಳು. ಹೆಂಗಿದ್ದೀರಾ? ಇವತ್ತೇನ್ ಮಾಡ್ತಿದ್ದೀರಾ? ನಮ್ಮ ಡ್ಯಾಡಿ 50th ಬರ್ಡೇ ಸೆಲೆಬ್ರೇಷನ್ ಇವತ್ತು. ಸೊ ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ನಿನ್ ಪ್ರಿನ್ಸೆಸ್ ಮಮ್ಮಿ ಯಾರು? ಅಲ್ಲ ಮಮ್ಮಿ. ಸುಜ್ಜು ನಿನ್ ಫ್ರೆಂಡ್ಸ್ ಎಲ್ಲ ಬಂದಿದಾರ ಇವತ್ತು? ಯಾರು ಇಂಟ್ರೊಡ್ಯೂಸ್ ಮಾಡ್ತಿದ್ರು? ಎಲ್ಲಿ ಕಾಣಿಸ್ತಾ ಇಲ್ಲ. ಕನ್ನಡ ಪಬ್ಲು ಬ್ಲಾಗ್ ಅಲ್ಲಿ ನಿಂಗ್ ಪಾಪ್ಕಾರ್ನ್ ಅಂದ್ರೆ ಇಷ್ಟನಾ? ಎಷ್ಟಿಷ್ಟ? ಮತ್ತೆ ಇವತ್ತೇನ್ ಮಾಡ್ತಾ ಇರೋದು ನನ್ಗೆ ಹೇಳು. ಅಲ್ಲ, ಇವತ್ತೇನ್ ಸೆಲೆಬ್ರೇಷನ್? ತಾತ ನಿನ್ಗೆ ತಾತ ಅಂದ್ರೆ ಎಷ್ಟಿಷ್ಟ? ಅಷ್ಟೇನಾ? ಇಷ್ಟು ಅಷ್ಟೇನಾ ನಿನ್ ತಾತ ಅಂದ್ರೆ ಇಷ್ಟ? ಬಬ್ಲು ಆಯ್, ಯಾರು ಇವ್ರು? ಯಾರಿದು? ನಿಮ್ಮಮ್ಮ ಯಾರು? ಬಬ್ಲು ಯಾವಾಗ್ಲಾದ್ರು ಹಂಗಾರೆ ಇವ್ರಿಗೆ ಸುಮಾರು ಈವೆಂಟ್ಸ್ ಮಾಡಿದ್ವಿ. ಬೂದಿಗೆರೆ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರುತ್ತೆ. ಸರ್ ಬಂದಿದ್ದಾರೆ, ಹಾಡ್ ಆಡ್ತಾನೆ, ಅಲ್ಲೇ ಡಾನ್ಸ್ ಆಡ್ತಾರೆ ಅಂತ. ಸೊ ಆರ್ ಯು ರೆಡಿ ಅಂತ ನೀವೇ ಅವ್ರನ್ನ ಕೇಳಿ ಸರ್. ಎನರ್ಜಿನೇ ಇಲ್ಲ. ಒಂದ್ ಕೆಲಸ ಮಾಡೋಣ,
ಈಗ ಸ್ವಲ್ಪ ಮೆಲೋಡಿ ಸಾಂಗ್ ಹೋಗೋಣ, ಯಾಕಂದ್ರೆ ಮೆಟ್ಲು ಹತ್ಬೇಕು, ಒಂದೊಂದೇ ಮೆಟ್ಲು ಹತ್ಬೇಕಲ್ಲ. ಸ್ವಲ್ಪ ಮೆಲೋಡಿ ಸಾಂಗ್ ಒಂದ್ ಸಾಂಗ್ ಹೋಗ್ತಾ 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 ಫಾಸ್ಟ್ ಹೋಗೋಣ. 100% ನನ್ನ ತಮ್ಮ ಶುಭವ ಕೋರುವೆನು, ಅಭಯ ನೀಡುವೆನು. ಎಷ್ಟು ಪ್ರೀತಿ, ಎಷ್ಟು ತ್ಯಾಗ, ಎಷ್ಟು ಭರವಸೆ ಅಡಗಿದೆ ಗೊತ್ತಾ. ತಾನೇ 1000 ನೋವು ಅನುಭವಿಸಿದರೂ ಮಕ್ಕಳ ಮುಖದಲ್ಲಿ ಒಂದು ನಗು ಕಾಣಲು ಬದುಕುವ ವ್ಯಕ್ತಿ ಅಪ್ಪ. ತನ್ನ ಕನಸುಗಳನ್ನು ಮೌನವಾಗಿ ಬದಿಗಿಟ್ಟು ನಮ್ಮ ಕನಸುಗಳ ರೆಕ್ಕೆಯ ಕುದುರೆಯೇರಿ ಬರುವ ಒಬ್ಬನು ಬೇಡ, ಅವನ ಪ್ರೇಮ ಒಬ್ಬನು ಬೇಡ, ಅವನ ಪ್ರೀತಿ ಬೇಕನಗೆ. ನಮ್ಮ ಮೊದಲ ನಾಯಕ, ಮೊದಲ ಗುರು, ಮೊದಲ ರಕ್ಷಣೆ. ನಾವು ದೊಡ್ಡವರಾದಂತೆ ಅವರ ಮಾತುಗಳ ಅರ್ಥವೂ ದೊಡ್ಡದಾಗುತ್ತಾ ಹೋಗುತ್ತದೆ. ఎదురొచ్చిన కన్నీళ్లు ఎదిరించిన ఆనందం అనే బుయ్యాలలో నన్ను పెంచిన నాన్నకు ದೂರ ಹೋದರೂ ನಮ್ಮ ಹಿಂದೆ ಬೆಟ್ಟದಂತೆ ನಿಂತಿರುವ ಶಕ್ತಿಯೇ ಅಪ್ಪ. ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. 50 ಇಯರ್ಸ್ ಬರ್ಡೇಗೆ ಅಂತ ಸರ್ ಬೇಜಾರಾಗ್ಬಿಟ್ಟು ನಿಮ್ಗೆ 50 ವರ್ಷ ಅಂತ ಅನ್ಸತ್ತಿಲ್ಲ. ಯಾರಿಗಾರು ಅನ್ಸುತ್ತೆ ನಾಗರಾಜ್ ಸರ್ಗೆ 50 ವರ್ಷ ಆಗಿದೆ ಅಂತ? ಸೂಪರ್ ಸರ್, ಏನು ಹೇಳಕ್ ಇಷ್ಟಪಡ್ತೀರಾ? ನನಗೆ ಮೊದಲನೇದಾಗಿ ಏನು ಮಾತಾಡೋಕ್ಕಾಗ್ತಾ ಇಲ್ಲ. 50 ವರ್ಷ 7 ಬೀಳುಗಳು ಮಧ್ಯೆ ಕಳೀತು. ದೇವರಲ್ಲಿ ನಾನು ಕೇಳ್ಕೊಂತೀನಿ, ನಾನು ಇಷ್ಟೇ ಕೇಳ್ಕೊಳ್ಳೋದು, ನಾನು ಏನು ಎಲ್ಲ ಸಿಕ್ಕೈತೋ ಯಾವುದು ಕಳ್ಕೊಂಡಿರ 50 ವರ್ಷ ಕಳೆದಿದ್ದೀನಿ. ಇನ್ನು ಎಲ್ಲ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಆಮೇಲೆ ನನ್ನ ಹೆಂಡತಿ, ಆಮೇಲೆ ನಮ್ಮ ತಾಯಿ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮ ತಾಯಿ ತುಂಬಾ ಭಾಳ ಕಷ್ಟಪಟ್ಟು, ನಮ್ಮ ತಂದೆ ಇಲ್ಲ ನಮಗೆ, ನಮ್ಮ ತಾಯಿ ತುಂಬಾ ಕಷ್ಟಪಟ್ಟು ನನ್ನ ತಮ್ಮನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಅಷ್ಟೇ ಸಾಕು, ನನಗೆ ಇನ್ನೇನು ಮತ್ತೆ ಏನು ಆಸೆ ಇಲ್ಲ. ನನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ, ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ, ಆಮೇಲೆ ಒಳ್ಳೆ ಅಳಿನ ಕೊಟ್ಟಿದ್ದಾನೆ, ದೇವ್ರು ಅಂತ ಅಳಿನು. ಆಮೇಲೆ ನಮ್ಮ ಬೀಗರಂತೂ ನಮಗೆ ಅದು ಯಾವ ವರನೋ ಇಲ್ಲ ನನ್ನ ಮಗಳ ವರನೋ, ನನ್ನ ಮಗಳು ಕೊಟ್ಟು ವರನೋ, ಒಂದು ಅವಳಿಗೆ ಒಂದು ಒಳ್ಳೆ ಜೀವನ ಸಿಕ್ಕೈತೆ. ಇನ್ನಿಬ್ಬರಿಗೂ ಒಂದು ಒಳ್ಳೆ ಜೀವನ ಸಿಕ್ಕಿ ಅಷ್ಟೇ. ಬಂದು ಇವತ್ತು ನಾಗರಾಜ್ ಅವರ 50 ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕಟಿಂಗ್ ಮಾಡುವ ಮುಖಾಂತರ ಅವರ ಸರ್ಗೆ ಇವತ್ತಿನ 50ನೇ ವರ್ಷದ ಹುಟ್ಟುಹಬ್ಬದ ವಿಶೇಷ ಜೋರಾಗಿ ಸಂಭ್ರಮದಿಂದ ತಿಳಿಸೋಣ. ಎಲ್ಲ ಜೋರ ಚಪ್ಪಾಳೆ. ಹೆಂಡತಿಯಿಂದ ಒಂದು ಪುಟ್ಟ ಗಿಫ್ಟ್. ಎಲ್ಲ ಜೋರು ಚಪ್ಪಾಳೆ ಮ್ಯಾಮ್. ನೀವೀಗ ನೋಡಿ ಮ್ಯಾಮ್ ಒಂದ್ ಡಾನ್ಸ್ ಆಡಿ ಅಂತ ಹೇಳ್ದೆ, ಆದ್ರೆ ಗಿಫ್ಟ್ ಕೊಡ್ತಾ ಇದಾರೆ ಇವಾಗ. ಸೂಪರ್, ಎಲ್ಲ ಜೋರ ಒಂದ್ ಕ್ಲಾಪ್ ಬರ್ಲಿ ಸರ್. ನೀವೇನಾದ್ರು ಹೇಳ್ಬೇಕು ತಾನೆ ಇವಾಗ? ಸೈಜ್ ಮಾಡಿಸಿಲ್ಲ ಅನ್ಸುತ್ತೆ. Happy birthday, Papa. We love you. 50th ಬರ್ಡೇ ಮಾಡ್ತಾ ಇದ್ವಿ. ತುಂಬಾ
ಖುಷಿಯಿಂದ ಮಾಡ್ತಾ ಇದೀವಿ ನಾವು. ನೀವು ಇನ್ನಷ್ಟು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಬೆಸ್ಟ್ ವಿಶಸ್ ಫಾರ್ ಯುವರ್ ಸಕ್ಸಸ್. And thank you for giving us such wonderful life. ನಾನ್ ಸ್ಟಾಪ್ ಇರ್ಬೇಕು, ವಿಸಿಲು ಸೌಂಡು ಎಲ್ಲ. ನೋಡ್ತೀನಿ ಈಗ. ಸೂಪರ್. పోలీసులు పొలిటీషియన్లు అందరూ వచ్చిన్నారు పార్టీకి. అన్ని కోట్ల సరుకు కాపాడేసరికి పుష్ప ఒక్కతూరిగా హీరో అయిపోయినాడు. మంగళం సీనియర్ స్వయంగా తీసుకెళ్లే ఎంపీ గారికి పరిచయం చేసి ఉన్నాడు. ఈ కౌనే వస్తే పట్టి పట్టి చూస్తారు. ఒక కాదు కౌను కాదు కట్టులోన ఏముంది, మీ కళ్ళల్లోనే అంతా ఉంది, మీ మగ బుద్ధే వంకర. ಇವಾಗ ನಿಮ್ಗೆ ಯಾರ ಜೊತೆ ಡಾನ್ಸ್ ಆಡ್ಬೇಕು ಅಂತ ಆಸೆ ಇದೆಯಾ? ವಯಸ್ಸಿನಲ್ಲಿ ಹೋಗಲ್ವಾ? ಹೋಗು ಸುಚ್ಚು ಹೋಗು. ಫ್ರೆಂಡ್ಸ್, ಪೂಜಾ ಫೋನ್ ಎರಡನ್ನು ನಮ್ಮೂರ್ ಇಮ್ಡಳ್ಳಿಯಿಂದ ಕಾವ್ಯ ಅಂತ ಬಂದಿದ್ಲು ಹುಡುಗಿ, ಅವಳು ಎತ್ಕೊಂಡು ಓಡೋದ್ಲು. ಸ್ಟೇಟಸ್ ಹಾಕ್ತಾರೆ, ಬಾಯಿ ಮುಚ್ಕೊಂಡಿರೋ ನಗೆ ಕೊಟ್ಟವಳ ಸುಮ್ಮನೆ ವಿಡಿಯೋ ಹಂಗೆ ಹಾಕ್ತಾಳ. ಇಷ್ಟು ಗಿಫ್ಟ್ಸ್, ಬೊಕ್ಕೆ, ಹಾರಾಗ್ಲಿ ಎಷ್ಟು ಬಂದಿದೆ. ಸೊ ಇದ್ರಲ್ಲೆಲ್ಲ ನಾವು ಸೆಗ್ರಿಗೇಟ್ ಮಾಡ್ತಾ ಇದೀರಿ. ನಾನು ಥ್ಯಾಂಕ್ ಯು ಮಮ್ಮಿ. ನಾನು ಬಬ್ಲು ವಿಚ್ ವಾಂಟ್ ಟು ಕೀಪ್, ವಿಚ್ ವಾಂಟ್ ಟು ಟೇಕ್ ಅಂತ. ಯುಕೆ ಗ್ರೂಪ್ಸ್ ಓನರು ಇವ್ರು ನಾಣಿ ಅಂತ. ಇವ್ರು ಯುಕೆ ಗ್ರೂಪ್ಸ್ ಅವರು ಸುಮಾರು ನನಗೆ ಒಂದು 17-18 ವರ್ಷದಿಂದ ಪರಿಚಯ. ಆವಾಗಿಂದ ನಮ್ಮ ಮನೇಲಿ ಒಂದು ಸಣ್ಣ ಕಾರ್ಯಕ್ರಮ ಒಳ್ಳೆ ಮಾಡೋದು. ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಭಾಳ ವಿಜೃಂಭಣೆಯಿಂದ ನಡೆಸವ್ರೆ. ಭಾಳ ಒಂದು ಎಲ್ಲ ಒಂದು ಸ್ವಚ್ಛವಾಗಿ ಮಾಡಿ ಎಲ್ಲ ಭಾಳ ನೀಟಾಗಿ ಮಾಡವ್ರೆ. ಭಾಳ ಖುಷಿ ಆಯಿತು. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವರು ಕುದುರೆ ಮುಖಕ್ಕೆ ಹೋಗಿದ್ರು, ಇವಾಗ ಬಂದಿದ್ದಾರೆ 1:30ಗೆ. ಅಟ್ಲೀಸ್ಟ್ ಬಂದ್ರಲ್ಲ. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮಂದದಲ್ಲಿ ಮೇಲೆ ಆಗುವುದೋ, ಹುಟ್ಟಿ ಸಾಯುವ ಹಾಳು ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲೆ ಆಗುವುದೋ. ಇನ್ನ ಬೈತಾರ ಬಾ, ಬಾಯ್ಲಿ ಬಾಯ್ಲಿ ಇಲ್ ಬಾ. ಚಿಕ್ಕಬಳ್ಳಾಳಿ ಈ ಕಡೆ ತಿರುಗಿ ಫೋಟೋ ನಮ್ಮ ಮನೆಯವ್ರ ಬರ್ತಡೆಗೆ ಬಂದಿರೋರು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ಬ್ಲಾಗ್ ನ ಮಾಡ್ತಿದ್ದೀವಿ ಗೈಸ್. ನನ್ಗೂ ಗೊತ್ತಿಲ್ಲ ಎಷ್ಟೆಷ್ಟು ಕ್ಲಿಪ್ಸ್ ಹಿಡಿದಿದಾರೋ, ಇಲ್ಲ ಫುಲ್ ಇವೆಂಟ್ ಕವರ್ ಆಗಿದೆಯೋ ನನ್ಗೂ ಗೊತ್ತಿಲ್ಲ. ಬಟ್ ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೆ ಕ್ಲಿಪ್ಸ್ ಇಡಿ ಅಂತ. ಹಿಡಿದಿದ್ರೆ ಎಲ್ಲ ಹಾಕ್ತೀನಿ, ಹಿಡ್ದಿಲ್ಲ ಅಂದ್ರೆ ಐ ಕಾಂಟ್ ಹೆಲ್ಪ್ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಬ್ಲಾಗ್.